ನೀವೇನ್ ಬೇಕಾದ್ರೂ ಮಾಡಿ, ನಾವು ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡೋದೇ ಇಲ್ಲ, ಜಸ್ಟ್ 2 ಪ್ಯಾರ ಮಾತ್ರ ಹಾಡ್ತೀನಿ ಅಂತ ಹರಿಪ್ರಸಾದ್ ಬಿಕೆ ಹರಿಪ್ರಸಾದ್ ನಿಗಿ ಕೆಂಡವಾಗ್ಬಿಟ್ಟಿದ್ದಾರೆ. ನಾವು ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡೋದಿಲ್ಲ, ನಾವು ಹಾಡೋದು ಏನೇ ಇದ್ರೂ ಕೂಡ 2 ಪ್ಯಾರ ಮಾತ್ರ ಅಂತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ನೇಣಿಗೆ ಹಾಕಿ ಜೈಲಿಗೆ ಹಾಕಿದ್ರು ಕೂಡ ನಾವು ಫುಲ್ ಹಾಡನ್ನ ಹಾಡುವುದಿಲ್ಲ, ಕೇವಲ 2 ಪ್ಯಾರ ಮಾತ್ರ. ಇದು ಕೆಪಿಎಸ್ಸಿಯ ಅಧ್ಯಕ್ಷರ ಮಾತು. ದೆಹಲಿಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷ ಹರಿಪ್ರಸಾದ್ ಕೊಟ್ಟಿರುವಂತಹ ಹೇಳಿಕೆ ಇದು. ನೋಡಿ, ಬಹಳ ಅಚ್ಚರಿ ಕಾರಣ ಆಗ್ತಿದೆ. ಮೊನ್ನೆಯಷ್ಟೇ ಸಿಕ್ಕಾಪಟ್ಟೆ ವಿವಾದ ಕಾರಣ ಆಗಿತ್ತು. ಈಗ ಒಂದೇ ಮಾತರಂ ಹಾಡಿದೆಯಲ್ಲ, ಕಾನೂನುಬದ್ಧವಾಗಿ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹಾಡಬೇಕು ಅನ್ನುವ ಕಾನೂನಾಗಿದೆ. ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಒಂದೇ ಮಾತರಂಗೆ ಅದರಲ್ಲಿರುವ ಸಾಲುಗಳ ಲಿರಿಕ್ಸಿಗೆ ಅಸಮಾಧಾನ ಕಾಂಗ್ರೆಸ್ಸಿಗಿತ್ತು. ಇದು ಎಲ್ಲರಿಗೂ ಕೂಡ ಏನು ಹೊರತಾಗಿಲ್ಲ. ಎಐಸಿಸಿಯ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಅಸಮಾಧಾನ ಹೊರಗಾಕಿದ್ದು ಸದ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿದರು. ಕಾನೂನು ಮಾಡಿದ್ದಾರೆ, ಸರ್ಕಾರದ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಮಾರಂಭದಲ್ಲಿ, ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಜಾ. 1896 ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ತೆಂಗಿನಕಾಯಿ ಅವರು ತಿರುಗೇಟನ್ನ ಕೊಡ್ತಿದ್ದಾರೆ ಬಿಜೆಪಿಯ ನಾಯಕರು. 2 ಚರಣ ಹಾಡ್ತೀವಿ ಅನ್ನೋದು ಯಾರು ಕೂಡ ಒಪ್ಪೋದಿಲ್ಲ. ಒಂದೇ ಮಾತರಂ ಪೂರ್ಣವಾಗಿ ಹಾಡಬೇಕನ್ನೋದಾಗಿ ಅದು ಕಾನೂನಾಗಿದೆ. ತಲೆಬಾಗ್ಬೇಕೆಲ್ಲರೂ. ಸಂವಿಧಾನ ಪುಸ್ತಕ ಹಿಡ್ಕೊಂಡು ನೀವು ಓಡಾಡೋದಲ್ಲ, ಗೌರವ ಕೊಡೋದನ್ನು ಕಲಿ ಅಂತಿದ್ದಾರೆ. ಹರಿಪ್ರಸಾದ್ ವಿರುದ್ಧ ಮಹೇಶ್ ತೆಂಗಿನಕಾಯಿ ಬಿಜೆಪಿ ನಾಯಕರು ಅಸಮಾಧಾನವನ್ನ ಹೊರಗಾಕಿರುವುದು. ನಿಮ್ಮ ಮನಸ್ಸೋ ಇಚ್ಛೆ ಬೇಕಾದಂಗೆಲ್ಲ ಹಾಡೋದಕ್ಕಾಗುವುದಿಲ್ಲ. ಒಂದೇ ಮಾತರಂ ಕಾನೂನುಬದ್ಧವಾಗಿ ಅದನ್ನ ಕಾನೂನನ್ನೇ ತಂದಿದ್ದೀವಿ, ಪೂರ್ಣ ಪ್ರಮಾಣದಲ್ಲೇ ನೀವು ಹಾಡಬೇಕು. ನಿಮಗೆ ಬೇಕಾದಾಗೆ ಯಾವಾಗೆಲ್ಲ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಓಡಾಡ್ತಿರಲ್ಲ ಅದನ್ನ ಬಿಟ್ಟು ಗೌರವ ಕೊಡೋದು ಕೊಡಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಹರಿಪ್ರಸಾದ್ ಅವರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ. ಇವತ್ತು ಕೇಂದ್ರದಿಂದ ಒಂದೇ ಮಾತ್ರ ಗೀತೆಯನ್ನ ಹಾಡಬೇಕಾಗ್ತಾರ ಪ್ರತಿಯೊಂದು ಹಂತದಲ್ಲಿ ಹಾಡಿದ್ದಾರೆ. ಇದೇ ಮೊನ್ನೆ ನನ್ನ ವಿಧಾನಸಭಾ ಅಧಿವೇಶನ ಪ್ರಾರಂಭದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಕೂಡ ಹಾಡುವಂತದನ್ನಾಗಿದೆ. ಈ ವಿನಾಕಾರಣ ಒಂದೇ ಮಾತ್ರ ನಾವು 2 ಚರಣ ಹಾಡ್ತೀವಿ 3 ಚರಣ ಹಾಡ್ತೀವಿ ಅನ್ನುವಂಥದ್ದನ್ನ ಇದು ಯಾರು ಕೂಡ ಹೋಗ್ತಕ್ಕದ್ದಲ್ಲ. ಕಾನೂನು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಯಾವ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಹಾಗಾದ್ರೆ ಈಗ ರಾಹುಲ್ ಗಾಂಧಿ ಅವರ ತಮ್ಮ ಅಧ್ಯಕ್ಷರಿಗೆ ತಿಳಿಸ್ಬೇಕಾಗತ್ತೆ ಸಂವಿಧಾನ ಪ್ರಕಾರ ನಡಿಬೇಕು ಅಥವಾ ಸಂವಿಧಾನ ಬಾಹಿರವಾಗಿ ನಡಿಬೇಕಂತಕ್ಕಂಥ ಸಂಗತಿಯನ್ನ ರಾಹುಲ್ ಗಾಂಧಿ ಅವರು ಹರಿಪ್ರಸಾದ್ ಅವ್ರಿಗೆ ಹೇಳ್ಬೇಕಾದಂತ ಸಂಗತಿ ಬರುತ್ತೆ. ಯಾವುದು ಕೂಡ ಇವತ್ತು ಏನು ನಿರ್ಣಯ ಆಗೋ ಅದು ಕೇಂದ್ರ ಸರ್ಕಾರ ನಿರ್ಣಯ ಇರಲಿ ಅಥವಾ ರಾಜ್ಯ ಸರ್ಕಾರ ನಿರ್ಣಯ ಇರಲಿ, ಅವ್ನು ಎಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿ ನಾವೆಲ್ಲರೂ ಒಪ್ಪುವನ್ನು ಬೆಳೆಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇರುತ್ತೆ. ಈ ನಿಟ್ಟಿನಲ್ಲಿ ಅವರು ಕೂಡ ಹಾಡಬೇಕಾದಂತ ಪ್ರಸಂಗ ಬರುತ್ತೆ ಮತ್ತು ಒಂದೇ ಮಾತ್ರಮ್ಮನ್ನ ಸಂಪೂರ್ಣವಾಗಿ ಹಾಡುವಂಥದ್ದು ಇವತ್ತು ಎಲ್ಲರಿಗೂ ಮ್ಯಾಂಡೇಟರಿ ಇದೆ ಅನ್ನೋ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.